ಹೊಸಕುರಲು 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 ಹೊಸಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತಿರೆಲ್ಲ ಮೂಕೆ ಹಿಡಿದುಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿ ಕೊಂಚ ಎಳಿಸಲು ಮಾತಲ್ಲ ಇತ್ತ ಇನ್ನಿತ ಸುದ್ದಿದ ಹತ್ತಿರದಲ್ಲಿ ಕುಡ್ಲ ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿರ್ದು ಹೊಸ ಸಚಿವರು ಶಾಸಕರಿಗೂ ಮಾನದಿಗೆ ಲೇಸು. ಮಣಿಪಾಲ ಪ್ರಕರಣ ಆರೋಪಿಗಳ ಬಂಧನಗೂ ಎಸ್ಎಫ್ಐ ವತಿರ್ದು ಪ್ರತಿಭಟನೆ. ದೇಲಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆ ವತಿರ್ದು ಡೆಂಗ್ಯೂ ಜ್ವರ ಮಾಹಿತಿ ಕಾರ್ಯಾಗಾರ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರ ಪೊಂಜೂರಿನ ವಿಭಾಗದ ಮಹಾಸಭೆ ಪರ್ವಾಚರಣೆಗೆ ತಯಾರಿ. ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂಪ್ಯೂಟರ್ ಗ್ರಂಥಾಲಯ ಕೊಠಡಿ ಹಸ್ತಾಂತರ ಲೇಸು. ಸುದ್ದಿತಿಲ್ಲದ ಕಂತು ಕೊಡ್ತೇರು ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ. ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಬಗೆಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ, ನಲ್ಪಾಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸುದ್ದಿಲ ವಿವರ. ಕುಡ್ಲ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿದ ನೆಲೆಯಲ್ಲಿ ಹೊಸ ಸಚಿವರಿಗೆ ಬೊಕ್ಕ ಶಾಸಕರಿಗೆ ಅಭಿನಂದನೆ ಮಾನದಿಯ ಕಾರ್ಯಕ್ರಮ 23 ತಾರೀಕು 5 ಕಾಂಡೆ ಪುರಭವನಡು ನಡಪಾಯಿರು. ಕುಡ್ಲದ ಪುರಭವನಡು ಅಡನೆ ಮಲ್ತಿನ ಮಾನದಿಗೆ ಲೇಸನು ಕುಡ್ಲ ಕಾಜಿ ಅಲ್ ಹಜ್ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅಲ್ ಅಜ್ಹರಿ ಕಾರ್ಯಕ್ರಮನ ಉದ್ದೀಪನ ಮಲ್ತದು ದುವಾ ನಡಪಾಯಿರು. وإلى جميع الصحابة وقرابة رسول الله صلى الله عليه وسلم وإلى جميع أوليائك وعبادك الصالحين. ಜಿಲ್ಲದ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈ, ಶಾಸಕರು ಶ್ರೀ ಮೊಯ್ದೀನ್ ಬಾವಾ, ಕಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರನು ಈ ಸಂದರ್ಭದ ಮಾನದಿಗೆ ಮಲ್ತಿರು. ಉಡುಪಿ ಜಿಲ್ಲೆಯಿಂದ ಹಜ್ ಯಾತ್ರಿಗಳ ವ್ಯವಸ್ಥೆಯನ್ನು ಮಾಡಿದಲ್ಲಿ ಕರಾವಳಿ ಜಿಲ್ಲೆದ ಮುಸ್ಲಿಮರನ ಬೇಡಿಕೆದ ಹಜ್ಗರ್ ನಿರ್ಮಾಣ ಆಯ್ನತ ಬೇಗ ಅವಡು ಸಾಮಾಜಿಕ ಸಾಮರಸ್ಯ ಬೋರ್ಡಾದ ಸಾಂಪ್ರದಾಯಿಕ ಸಹಭಾಗಿತ್ವ ಅಗತ್ಯ. ಈ ನಿಟ್ಟಿನ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಜಿಲ್ಲೆದ ಸಾಮಾಜಿಕ ಸಹಭಾಗಿತ್ವದ ಕಾರ್ಯಕ್ರಮ ಮಲ್ಪೊಡು ಪಣದ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ವಿ ರಮನಾಥ್ ರೈ ಹಾರೈಸಿರು. ಇದೇ ಧರ್ಮದವನಾಗಿ ಇದೇ ಭಾಷೆಯವನಾಗಿ ಹುಟ್ಟಬೇಕು ಅಂತೇಳಿ ಯಾರು ಕೂಡ ಹುಟ್ಟಲಿಲ್ಲ. ಅದು ಮುಂದುವರೆದ ವರ್ಗದವರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ಜಾತಿ ಧರ್ಮ ಭಾಷೆಯವರು ಯಾರು ಕೂಡ ಇದೇ ಜಾತಿಯವನಾಗಿ ಹುಟ್ಟಬೇಕು, ಇದೇ ಧರ್ಮದವನಾಗಿ ಹುಟ್ಟಬೇಕು ಅಂತ ಹೇಳಿ ಭೂಮಿಗೆ ಬಂದವನೇ ಕೆಲಸ ಮಾಡಿದ್ರೆ ಮಾತ್ರ ಒಂದು ಸುಂದರವಾದಂತಹ ಮನುಷ್ಯ ಆಗುತ್ತಾನೆ. ಎಲ್ಲ ವರ್ಗ ಜನ, ಅದು ಹಿಂದುಳಿದ ಮುಂದುವರೆದ ಎಲ್ಲರೂ ಕೂಡ ಗಟ್ಟಿಯಾದಾಗ ಮಾತ್ರ ಒಂದು ಸುಂದರ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋ ನನ್ನ ಒಂದು ನಂಬಿಕೆ. ಆದ್ದರಿಂದಾಗಿ ಸಾಮಾಜಿಕ ನ್ಯಾಯ ದೂರವಿರತಕ್ಕಂಥ ಜನರಿಗೆ ಮೀಸಲಾತಿಯನ್ನು ಕಲ್ಪಿಸತಕ್ಕಂಥದ್ದು ಬಹಳಷ್ಟು ಯೋಗ್ಯವಾದಂತ ನಮ್ಮ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕ ಅವಕಾಶ ಖಂಡಿತವಾಗಿ ನಾವೆಲ್ಲ ಸಂತೋಷದ ಸ್ವೀಕಾರ ಮಾಡಬೇಕಾಗಿದೆ. ಶಾಸಕರು ಶ್ರೀ ಬಿಎ ಮೊಯ್ದೀನ್ ಬಾವಾ ಮಾನದಿಗೆನ ಸ್ವೀಕಾರ ಮಲ್ತೊಂದು ಅಲ್ಲಾಹುನ ಆಶೀರ್ವಾದಡು ಜನಕ್ಲಿನ ಪ್ರೀತಿ ವಿಶ್ವಾಸಡು ತಾನು ಗೆಂದದ ಬೈದೆ ಪಂಡದು ಗೆಂದಾಯಿನ ಜನಕ್ಲೆಗೂ ಸೊಲ್ಮೆ ಸಂದಾಯಿರು. ಆ ಪ್ರಬಲದ ಒಂದು ಅಲೆಯಲ್ಲಿ ನಾವು ಸ್ವಲ್ಪ ಜನರೇ ಅದರಲ್ಲಿ ಕೋಳಿ ಇರ್ಬೋದು, ಮೋಹನ್ ಅವರಿರ್ಬೋದು, ಅಶ್ರಫ್ ಅವರಿರ್ಬೋದು, ಎಸ್ ಅವರಿರ್ಬೋದು, ಹಾಗೂ ನಮಗೆ ವಿಶೇಷವಾಗಿ ದುವಾ ಮಾಡಿದಂತಹ ನಮ್ಮ ಖಾಸಿಯವರಿರ್ಬೋದು, ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆ ಪ್ರಬಲವಾದ ಅಲೆಯನ್ನು ಎದುರಿಸಿ ಇವತ್ತು ಆ ಕಾಂಗ್ರೆಸ್ ಪಕ್ಷದ ಸೀಟನ್ನು ನಮ್ಮ ಹಕ್ಕು ಅಂತೇಳಿ ಬಹುಶಃ ಈ ಪ್ರದೇಶದ ಅನೇಕ ನಾಯಕರನ್ನು ಅವರ ಪ್ರಬಲವಾದ ವಿರುದ್ಧವನ್ನು ಎದುರಿಸಿ ಗಳಿಸಿದಂತಹ ಒಂದು ಈ ಒಂದು ಸೀಟಾಗಿದ್ದು ನನ್ನ ಸೀಟು.
ಮುಸ್ಲಿಂ ಸೆಂಟ್ರಲ್ ಕಮಿಟಿದ ಉಪಾಧ್ಯಕ್ಷರು ಶ್ರೀ ಇಬ್ರಾಹಿಂ ಕೋಡಿಜಾಲ್ ಪ್ರಸ್ತಾವನದ ಪಾತ್ರ ಪಂಡಿರು. ಸೆಂಟ್ರಲ್ ಕಮಿಟಿದ ಅಧ್ಯಕ್ಷರು ಶ್ರೀ ಕೆಎಸ್ ಮೊಹಮ್ಮದ್ ಮಸೂದ್ ಗುರ್ಕಾರ್ಮಿ ವಹಿಸುತ್ತಿರು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಶ್ರೀ ಕಣಚೂರು ಮೋನು, ಶ್ರೀ ಬಿಎಂ ಮಮತಾಜ್ ಅಲಿ, ಯುಬಿ ಸಲೀಂ, ಮಾಜಿ ಮೇಯರ್ ಶ್ರೀ ಅಶ್ರಫ್, ಟಿಎಸ್ ಅಬ್ದುಲ್ಲಾ, ಡಿಎನ್ ಅಸ್ಲಾಂ, ಅಬ್ಬಾಸ್ ಇಂಚಿತ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಮಣಿಪಾಲ ವಿದ್ಯಾರ್ಥಿನ ಅತ್ಯಾಚಾರ ಪ್ರಕರಣ ಆರೋಪಿಗಳನ್ನು ಬಂಧಿಸಾಯಿದೆ ಎನ್ಮ ತಂಡ ರಚನೆ ಮಲ್ತದಿನ ಪಂಡದು ಪೊಲೀಸರು ಹೇಳಿಕೆ ಕೊರನುಳ್ಳಿರು. ಆರೋಪಿಗಳು ಏರ್ ಪಂಪಿನವು ಪೊಲೀಸರಿಗಳ ತೀರಿದಿಂದು ಆರೋಪಿಗಳನ್ನು ಸರ್ಕಾರ ಕಾತೊಂದುಂಡು ಪಂಡದು ಎಸ್ಎಫ್ಐ ರಾಜ್ಯ ಘಟಕದ ಅಧ್ಯಕ್ಷರು ಶ್ರೀ ಅನಂತ ನಾಯಕ್ ಆರೋಪಿಸಾಯಿರು. ಮಣಿಪಾಲ ವಿದ್ಯಾರ್ಥಿನಿನ ಅತ್ಯಾಚಾರ ಖಂಡಿಸದು ಎಸ್ಎಫ್ಐ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಐತಾರ ಬಯ್ಯಡ ಪ್ರತಿಭಟನೆ ನಡೆಪಾಯಿರು. ತಡೆಗಟ್ಟಲು ಕ್ರಮ ಕೈಗೊಳ್ಳಿ, ಗೃಹ ಸಚಿವರೇ ಕ್ರಮ ಕೈಗೊಳ್ಳಿ, ಬುದ್ಧಿವಂತರ ಜಿಲ್ಲೆಗಳಲ್ಲಿ ಹೆಚ್ಚುತ್ತಿರುವ ಮಹಿಳಾ ದೌರ್ಜನ್ಯ, ನಡೆಯುತ್ತಿರುವ ಅತ್ಯಾಚಾರ ಕೊನೆಗೊಳ್ಳುವುದು ಎಂದು ಸ್ವಾಮಿ. ಪ್ರತಿಭಟನೆಯನ್ನು ಉದ್ದೇಶಿಸಿದ ಪಾತೇರ್ನ ಎಸ್ಎಫ್ಐ ರಾಜ್ಯ ಘಟಕದ ಅಧ್ಯಕ್ಷರು ಶ್ರೀ ಅನಂತ ನಾಯ್ಕ್ ಘಟನೆ ನಿರ್ವಹಿಸುವನೇಟ್ ಗೃಹ ಇಲಾಖೆ ಬೊಕ್ಕ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲಾತನು ದುಂಬುದ 24 ಗಂಟೆದೊಳಗೆ ಬಂಧಿಸಾಯಿಸಿಂದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿದ ಮಾತಾ ಕಾಲೇಜುಗಳನ್ನು ಬಂದ್ ಮಲ್ತದು ಹೋರಾಟ ತೀವ್ರ ಮಲ್ಪುವ ಪಂಡದು ಎಚ್ಚರಿಕೆ ಕೊರಿಯರು. ಮಂಗಳೂರಿನಲ್ಲಿರುವಂತಹ ವಿದ್ಯಾರ್ಥಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಜೊತೆ ಮಾತನಾಡಿ ಸಂಪೂರ್ಣವಾಗಿ ನಾವು ಪೊಲೀಸರಿಗೆ 24 ಗಂಟೆಗಳ ಗಡುವನ್ನು ಕೊಡ್ತಾ ಇದ್ದೀವಿ. ಅವರು ಇದನ್ನ ಅತ್ಯಾಚಾರಿಗಳ ಆರೋಪ ಇದು ಅರೆಸ್ಟ್ ಮಾಡೋದಕ್ಕೆ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಸಂಪೂರ್ಣವಾಗಿ ಶಾಲಾ ಕಾಲೇಜುಗಳನ್ನು ಬಂದು ಯಶಸ್ವಿಯಾಗುವ ರೀತಿಯಲ್ಲಿ ನಾವು ಮುಂದಾಗ್ತೀವಿ. ಆ ರೀತಿಯ ಬಲವಾದಂತಹ ಹೋರಾಟಗಳನ್ನು ಮಾಡಲಿದೆ. 5 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಕುಸಿದಿದೆ. ಹಾಗಾಗಿ ಆ ಪೊಲೀಸ್ ವ್ಯವಸ್ಥೆಯನ್ನು ಶುದ್ಧೀಕರಣಗೊಳಿಸುವಂತ ಅಗತ್ಯನೂ ಕೂಡ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ದಾಳಿಗಳು ಅತ್ಯಾಚಾರಗಳು ಹೆಚ್ಚಾಗ್ತಾ ಇದ್ದಾವೆ. ಯಾರಿಗೂ ಕೂಡ ಭಯ ಇಲ್ಲದೆ ಇರುವಂತಹ ವಾತಾವರಣ ಇದೆ. ಇಲ್ಲಿ ಅತ್ಯಾಚಾರಿಗಳು, ದರೋಡೆ ಮಾಡೋರು, ಮೋಸ ಮಾಡೋರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಬಹಳ ಸೂಕ್ತವಾದಂತಹ ಸ್ಥಳ ಅನಿಸ್ಬಿಟ್ಟಿದೆ ಕರಾವಳಿ. ಹಾಗಾಗಿ ಪೊಲೀಸ್ ವ್ಯವಸ್ಥೆ ಶುದ್ಧೀಕರಣ ಆಗಬೇಕು ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ರಕ್ಷಣೆ ಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಒಂದು ಶಿಸ್ತುಬದ್ಧಿನ ನೀತಿಗಳನ್ನ ಜಾರಿ ಮಾಡುವಂತ ರೀತಿಯಲ್ಲಿ ತರಬೇತಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೊಸ ಸರ್ಕಾರ ಮುಂದಾಗಬೇಕನ್ನೋದು ಇವತ್ತು ಜನರ ನಿರೀಕ್ಷೆ. ಹೊಸ ಸರ್ಕಾರವು ಕೂಡ ಹಳೆ ಸರ್ಕಾರದ ರೀತಿಯಲ್ಲಿ ಇವತ್ತು ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಈ ದಾಳಿ ಮತ್ತು ಅತ್ಯಾಚಾರದ ಪ್ರಕರಣಗಳು ಮುಂದುವರಿತಾ ಇದ್ದಾವೆ. ಹಾಗಾಗಿ ಸರ್ಕಾರ ಮತ್ತು ಸಚಿವರು ಇದನ್ನ ಬಹಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ತಗೊಳ್ಳೋದ್ರ ಮುಖಾಂತರ ಅವರು ಅವರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಈ ಘಟನೆಯನ್ನು ತಗೊಳ್ಬೇಕು. ಅತ್ಯಾಚಾರಿಗಳನ್ನು ಅರೆಸ್ಟ್ ಮಾಡಬೇಕು, ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ರಾಜ್ಯ ಜತೆ ಕಾರ್ಯದರ್ಶಿ ಶ್ರೀ ಜೀವನ್ ರಾಜ್ ಕುತ್ತಾರ್ ಪಾತಿರೊಂದು ಉಜಿರದ ಸೌಜನ್ಯ ಕೊಲೆ ಪ್ರಕರಣ ಸೂಕ್ತ ತನಿಖೆ ನಡಪಾವಂದೆ ಮುಚ್ಚಿದ ಬಾರ್ದಿರು ಇಂದಿರ್ದಾತ್ರನೆ ಅತ್ಯಾಚಾರ ಪ್ರಕರಣ ಪಿರಪಿರ ಆವೊಂದುಂಡು ಆರೋಪಿಗಳನ್ನು ಬಂಧಿಸದು ನಾನು ಇಂಚಿನ ಘಟನೆ ನಡಪಂದಿಲಕ ಕ್ರಮ ಕೈಕೊಂಡು ಪಂಡದು ಒತ್ತಾಯಿಸಿರು. ಅಂತ ಹೇಳಿದ್ರೆ ಇಡೀ ಕರಾವಳಿ ಭಾಗದಲ್ಲಿ ಅತ್ಯಾಚಾರಿಗಳು ರಾಜಾರೋಷವಾಗಿ ತಿರುಗಾಡುವಂತ ಪರಿಸ್ಥಿತಿ ಇದೆ. ನಾವು ಅವತ್ತು ಸೌಜನ್ಯ ಕೊಲೆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ವಿ ಸರ್ಕಾರ ಕೂಡಲೇ ಸಿಬಿಐ ತನಿಖೆಯನ್ನು ನಡೆಸಿ ಸೂಕ್ತವಾದಂತಹ ಆರೋಪಿಗಳನ್ನು ಬಂಧಿಸಬೇಕಂತೇಳಿ. ಆದ್ರೆ ಅದನ್ನು ಮಾಡಲಿಲ್ಲ. ಅದೇ ಕಾರಣದಿಂದಾಗಿ ಇವತ್ತು ಅತ್ಯಾಚಾರಿಗಳಿಗೆ ಏನು ಭದ್ರತೆ ಅಂದ್ರೆ ಅವರಿಗೆ ಯಾವುದೇ ರೀತಿಯಾದ ಹೆದರಿಕೆ ಇಲ್ಲ ಅನ್ನುವಂತ ರೀತಿಯಲ್ಲಿ ನಿರಂತರವಾದಂತಹ ಪ್ರಕರಣಗಳು ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ. ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರು ಶ್ರೀ ಜಗದೀಶ್, ಜಿಲ್ಲಾ ಘಟಕದ ಅಧ್ಯಕ್ಷರು ಶ್ರೀ ನಿತಿನ್ ಕುತ್ತಾರ್, ರಜಾಕ್ ಮೊಂಟೆಪದವು, ಸ್ವಾತಿ, ಮಾಧುರಿ, ಸುಸ್ಮಿತಾ ಇಂಚಿತಿ ಪ್ರಮುಖರ ಪ್ರತಿಭಟನೆದ ಮುತಾಲಿಕೆಟ್ಟಿದ್ದರು. ನಾಳಾ ಸುದ್ದಿಲತ್ತು ಒಂದು ಪ್ಲೇ ಹೊಸ ಕುರಾಳ ಸುದ್ದಿಗಂಜಲಿ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯರ್ ಬಿಲ್ಡಿಂಗ್ ಬೀರಿ ಅತ್ಯಾಧುನಿಕ ವಿನ್ಯಾಸ ಮಾದರಿಯ ಅಪೂರ್ವ ಹೊಸ ಸಂಗ್ರಹ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್ ಕೋಟೆಕಾರ್ ಬೀರಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯರ್ ಬಿಲ್ಡಿಂಗ್ 2ನೇ ಮಳಿಗೆ ಬೀರಿ. ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಸುಸಜ್ಜಿತ ಎಸಿ ರೂಮ್, ಫ್ಯಾಮಿಲಿ ವಿಭಾಗ, ನಾನ್ ಎಸಿ ವಿಭಾಗ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಹಾರ ಕ್ಯಾಟರಿಂಗ್ ಸೇವೆಗೆ ಖ್ಯಾತಿ ಪಡೆದ ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಈಶ್ವರ ಕಾಂಪ್ಲೆಕ್ಸ್, ತೊಕ್ಕೋಟು. ದುರ್ಗಾಂಬ ಬಾಡಿ ವರ್ಕ್ಸ್ ಕೊಲ್ಯ. ಬಸ್, ಮಿನಿ ಬಸ್, ಶಾಲಾ ಬಸ್, ಆಂಬ್ಯುಲೆನ್ಸ್, ಟೆಂಪೋ ಟ್ರಾವೆಲರ್ ಇತ್ಯಾದಿಗಳ ನವನವೀನ ವಿನ್ಯಾಸ, ಆಕರ್ಷಕ ಮಾದರಿ, ಬಾಡಿ ಬಿಲ್ಡಿಂಗ್, ಪೇಂಟಿಂಗ್, ಅತ್ಯಾಕರ್ಷಕ ಒಳಾಂಗಣ ವಿನ್ಯಾಸ, ಕುಶನ್ ವರ್ಕ್ಸ್. 10 ವರ್ಷಗಳಿಗೂ ಮಿಗಿಲಾದ ಅನುಭವ, ಅನುಪಮ ಸೇವೆಗೆ ದುರ್ಗಾಂಬ ಬಾಡಿ ವರ್ಕ್ಸ್
ಕೊಲ್ಯ. ಮದುವೆ ಪ್ರವಾಸ ವಾಹನಗಳಿಗೆ ಸಂಪರ್ಕಿಸಿ ದುರ್ಗಾಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕೊಲ್ಯ. ಮಾಲಕರು ಶ್ರೀ ದಿವಾಕರ್ ಬಗಂಬಿಲ. ದೂರವಾಣಿ 246358 9343563759. ರಂಗೋಲಿ ಕ್ಯಾಟರರ್ಸ್ ಅಂಬಿಕಾ ರೋಡ್. 20 ವರ್ಷಗಳಿಗೂ ಮಿಗಿಲಾದ ಕ್ಯಾಟರಿಂಗ್ ಸೇವೆಯ ಅನುಭವ. ಅತ್ಯುತ್ತಮ ಸ್ವಾದಿಷ್ಟ ರುಚಿ, ಹಿತಮಿತ ದರ, ಅನುಪಮ ಸೇವೆ. ನಿಮ್ಮ ಮನೆಯ ಶುಭ ಸಮಾರಂಭಗಳ ವಿಶೇಷ ಮೆರುಗಿಗೆ ರಂಗೋಲಿ ಕ್ಯಾಟರರ್ಸ್, ಮಾಲಕರು ಶ್ರೀ ಹರೀಶ್ ಕುಮಾರ್, ಅಂಬಿಕಾ ರೋಡ್, ತೊಕ್ಕೋಟು. ದೂರವಾಣಿ 246413 246240 246213. ಮೊಬೈಲ್ 9343565218. ಸುದ್ದಿಗೊಂಚಲಿಗೆ ಸ್ವಾಗತ. ದೇರಳಕಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ವೈದ್ಯಕೀಯ ವಿಭಾಗದ ಮುತಾಲಿಕೆಡು ಡೆಂಗಿ ಜ್ವರ ವಿಷಯ ವಿಚಾರ ಕಾರ್ಯಾಗಾರ ಆಸ್ಪತ್ರೆದ ಸೆಮಿನಾರ್ ಸಭಾಂಗಣ 5 ಬೈಯಾಡ್ ನಡೆತಂದೆ. ದೇರಳಕಟ್ಟೆ ಆಸ್ಪತ್ರೆದ ಸೆಮಿನಾರ್ ಸಭಾಂಗಣ ಆಟನೆ ಮಲ್ತಿನ ಡೆಂಗ್ಯೂ ಜ್ವರ ಮುಂಜಾಗ್ರತಾ ಕ್ರಮ ಬೊಕ್ಕ ಸಾಧಕ ಬಾಧಕ ವಿಚಾರ ಕಾರ್ಯಾಗಾರನ ಮೆಡಿಕಲ್ ಅಕಾಡೆಮಿದ ಡೀನ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ತುಡರ್ ಬೆಳಗಾದ ಉದಿಪನ ಮಲ್ತಿರು. ಡೆಂಗ್ಯೂ ಜ್ವರ ವೈದ್ಯಕೀಯ ಚಿಕಿತ್ಸಾ ಸಾಧ್ಯತೆಲು ಬೊಕ್ಕ ಇನ್ನೇನು ನಿಯಂತ್ರಣ ಮಲ್ಪನ ವಿಷಯದ ಬಗೆಟ್ ಮೆಡಿಕಲ್ ಅಕಾಡೆಮಿದ ವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಎಲ್.ಎನ್. ಸಾಮಗ ವಿಷಯ ಭಾಷಣ ಮಲ್ತಿರು. And every patient is a new experience, especially as regards dengue. Every patient is different here because some majority will recover from the illness. There are few patients who become acutely sick at home. By the time they are reached hospital, they are in an irreparable state. And we will have to find out what exactly is the pathogenesis behind that. Can we do something about that so that we can get the patient much early on and we can give the correct and effective treatment on time so that we can save long. Most of the patients will meet us either in the OPD clinic or primary care setting. Patient will be all right and you discharge him or you send him back home without admission. And last 3 days are the days where they come with complications in the hospital, where the tertiary care hospital will manage them. Something happens in between the first maybe 3 days, and this is the crucial period and it's called as a critical phase. And probably most of the talk will be highlighting only on this critical phase, how early to detect that phase and how we can save lives. ಡೆಂಗ್ಯೂ ಜ್ವರ ಸಾಧಕ ಬಾಧಕಲದ ಬಗ್ಗೆ ತೆರಿಪಾಯಿನ ಜಿಲ್ಲಾ ಸಹಾಯಕ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಡೆಂಗ್ಯೂ ಜ್ವರ ಬರಂದಿಲಕ ತಡೆಗಟ್ಟುನ ಅಗತ್ಯತೆ ಹೊಸ ಕಟ್ಟುನ ಕಾಮಗಾರ್ಲದ ಜಾಗೆಡು ದೆತೊನೊಡಾಯಿನ ಮುಂಜಾಗ್ರತಾ ಕ್ರಮದ ಬಗೆಟು ಪೊರಬು ಕೊರಿಯರು. 2003 again we saw similar cases in Sulle Taluk. Sulle Taluk, this was identified very early. Our district health and family welfare officer Dr. Srinivas was THO and physician there. He picked up very fast, picked up the disease very fast, and the control measures were done in intensive manner, but we couldn't prevent the epidemic. And so here what I want to impress is hard work. Still dengue is beyond our hard work. Kerala, they have already raised their hands. It's beyond our control. We can't control dengue. This is what the government has said about control of dengue in Kerala. So we are the geographical features are very similar to that of Kerala. ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪಿಎಸ್ ಪ್ರಕಾಶ್ ಸಭೆ ನಿಂತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡಿರು. ಡಾಕ್ಟರ್ ಅದಿತಿ ಸಭೆ ಸುಧಾರಿಕೆ ಮಲ್ತೆರು. ಪ್ಯಾಥಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಸೊಲ್ಮೆ ಸಂದಾಯರು. ಉಳ್ಳಾಲ ಆಜಾದ್ ನಗರ ಆಜಾದ್ ಲಕ್ ಬೈ ಚಾಂಗ್ ಸೀಸನ್ ರಡ್ಡತ ಆಜನೇ ಅದೃಷ್ಟ ಡ್ರಾ ವಿಜೇತರಾದ 341 ನಂಬರದ ಅನ್ವರ್ ಬೀಡಿ 8 ಗ್ರಾಂ ಬಂಗಾರ ಪದಕವನ್ನು ಗೆದ್ದಿದ್ದರು. ಉಳ್ಳಾಲ ಆಜಾದ್ ನಗರದ ಆಜಾದ್ ಲಕ್ ಬೈ ಚಾನ್ಸ್ ಸೀಸನ್ ರಡ್ಡತ ಅದೃಷ್ಟ ಡ್ರಾ ಯೋಜನೆದ 6ನೇ ಅದೃಷ್ಟ ವಿಜೇತರನ ಆಯ್ಕೆ 23 ತಾರೀಕು 5 ಬೈಯಾಗ ನಡೆತುಂಡು. 6ನೇ ಅದೃಷ್ಟ ಡ್ರಾತ ವಿಜೇತರಾದ 341 ನಂಬರ್ದ ಅನ್ವರ್ ಬೀಡಿ 8 ಗ್ರಾಂ ಬಂಗಾರದ ಪದಕನ ಗೆದ್ದಿದ್ದೇರು. ಪಡಿಸಡದ ಪ್ರಮುಖರು ಶ್ರೀ ಶಾಲಿ ಡ್ರಾ ಕಾರ್ಯಕ್ರಮ ನಡಪಾದು ಕೊರಿಯರು.
ಆಜಾದ್ ಲಕ್ ಬೈ ಚಾನ್ಸ್ ದ ಪ್ರಮುಖರು ಸರ್ವಶ್ರೀ ಇಮ್ತಿಯಾಜ್, ಅಕ್ಬರ್, ರಹೀಸ್, ಸಂಶು, ಶಂಶುದ್ದೀನ್, ಸಮೀಯುಲ್ಲಾ ಈ ಸಂದರ್ಭಡು ಒಟ್ಟಿಗೆ ಇತ್ತೇರು. ನಳಾ ಸುದ್ದಿಲು ಒಂದು ಪುಲಿ ಪೊಸಕುರಲ್ ಸುದ್ದಿ ಗೊಂಚಿಲ್ ನಿಖಲ ಊರ್ದ ಸುದ್ದಿ ಸಮಸ್ಯೆಯಲ್ಲಿ ನಿಂಗ್ಲಿ ಕರಿಪಾಲಿ ಸುದ್ದಿ ಬಕ್ಕ ಜಾಹೀರಾತು ಕೊರಿಯರ್ ಸಂಪರ್ಕಿಸಾಲಿ ಪೊಸಕುರಲ್ ಈಶ್ವರ್ ಕಾಂಪ್ಲೆಕ್ಸ್ ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಾಲ ತೊಕ್ಕೊಟ್ಟು ದೂರವಾಣಿ 2 4 ಮೊಬೈಲ್ ವರ್ಮನಾಲ್ 8 ಪುಜ್ಜ. ಅಭಿನಂದನೆಗಳು. ಶ್ರೀ ಚಂದ್ರಹಾಸ್ ಸಾಲ್ಯಾನ್, ಉದ್ಯಮಿ, ಮೂರುಕಟ್ಟೆ, ಕುಂಪಲ. ಅಧ್ಯಕ್ಷರು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ 2013-14ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೂರುಕಟ್ಟೆ ಕುಂಪಲದ ಉದ್ಯಮಿ ಶ್ರೀ ಚಂದ್ರಹಾಸ್ ಸಾಲ್ಯಾನ್ ಮತ್ತು ಪದಾಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಸೇವಾ ಅವಧಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮತ್ತು ಇತರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇನ್ನಷ್ಟು ವಿಜೃಂಭಣೆಯಿಂದ ನೆರವೇರಲಿ ಎಂದು ಹಾರೈಸುವ ಶ್ರೀ ಸತೀಶ್ ಕುಂಪಲ, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಕೇಶವದಾಸ್ ಬಗಂಬಿಲ, ಮಹಾಪೋಷಕರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಪ್ರವೀಣ್ ಎಸ್, ಕುಂಪಲ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತ್ ಎ, ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸ್ಮೈಲ್ ಮೆನ್ಸ್ ಬ್ಯೂಟಿ ಪಾರ್ಲರ್ ಮತ್ತು ಸ್ಮೈಲ್ ಲೇಡೀಸ್ ಬ್ಯೂಟಿ ಟಚ್, ಎಸ್ಕೆ ಟವರ್, ಮುಡಿಪು, ಕುರ್ನಾಡು. ಶಾಪ್ ನಂಬರ್ 4344, ಮೊದಲ ಅಂತಸ್ತು. ಪುರುಷರ ಸೌಂದರ್ಯ ವರ್ಧನೆಗಾಗಿ ಫೇಶಿಯಲ್, ಬ್ಲೀಚಿಂಗ್, ಹೇರ್ ಸ್ಟ್ರೇಟಿಂಗ್, ಹೇರ್ ಸ್ಪಾ, ಮೆಹಂದಿ, ಕಲರಿಂಗ್ ಇತ್ಯಾದಿ ಸೌಲಭ್ಯಗಳು. ವಧುವಿನ ಸಿಂಗಾರ, ಮೆಹಂದಿ, ಎಲ್ಲಾ ರೀತಿಯ ಅಲಂಕಾರಗಳಿಗೆ ಸಂಪರ್ಕಿಸಿ ಸ್ಮೈಲ್ ಮೆನ್ಸ್ ಬ್ಯೂಟಿ ಪಾರ್ಲರ್ ಮತ್ತು ಸ್ಮೈಲ್ ಲೇಡೀಸ್ ಬ್ಯೂಟಿ ಟಚ್, ಶ್ರೀ ಪೃಥ್ವಿ ಕುಮಾರ್, 9448054019. ಸುದ್ದಿ ಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಮಹಿಳಾ ವಿಭಾಗದ ಮಹಾಸಭೆ ಹೊಸ ಸದಸ್ಯರನ್ನ ಸೇರ್ಪಡೆ ಕಾರ್ಯಕ್ರಮದೊಟ್ಟಿಗೆ ಈ ಸರ್ತಿದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಬೊಕ್ಕ ಸಾರ್ವಜನಿಕ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಯ್ನಾತಿ ಹೆಚ್ಚಿನ ರೀತಿಯಲ್ಲಿ ಮಾತೆರಲ್ಲ ಸೇರ ಒಂದು ಎಡ್ಡ ರೀತಿಯಲ್ಲಿ ಆಚರಿಸಿದ ತೀರ್ಮಾನ ಆತಡು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ವಟಾರೋಡ್ ನಡತಿನ ಮಹಿಳಾ ವಿಭಾಗದ ಮಹಾಸಭೆಟ್ ವರಮಹಾಲಕ್ಷ್ಮಿ ಪೂಜೆನು ಊರ್ದ ಪ್ರತಿ ಪೊಂಜೋಲೆನ್ ಸೇರಾದ ಆಚರಿಸಾದ ಮಾದರಿಯಾವಡು ಅಂಜನೆ 8 ರಂಜು ಕೂಟನು ಆಚರಿಸಾವನ ಬಗೆಟ್ ಪೊಲಿಗೆ ತರಬೇತಿ ಕೇಂದ್ರನು ಸುರು ಮಲ್ಪುನ ಬಗೆಟ್ ಚರ್ಚೆಲು ನಡೆತಂಡು. ಸಭೆದ ಗುರ್ಕಾರ್ನ ವಹಿಸಿನ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ, ಈ ಮಂದಿರ ಈದ್ ದುಂಬರೆಡಾಂಡ ಪೊಂಜೋಲೆ ಕಾರಣ ಸಾಮಾಜಿಕ, ಸಾಂಸಾರಿಕ ಬೊಕ್ಕ ಆಧ್ಯಾತ್ಮಿಕ ಜೀವನಡು ಎಂಚ ಬದುಕೊಡು ಪನ್ಪಿನೆಕ್ ಈ ಮಂದಿರ ಶಕ್ತಿ ಕೊರ್ತುನು ಪಂಡ ತೆರಿಪಾಯರು. ಈ ಬೇರೆ ಬೇರೆ ಕಾರಣಕ್ಕೋಸ್ಕರ ಎಂಕ್ಲಿಗೆ ಆಂದೋಲನ ಭಾರಿ ಕತ್ತದ ಮುಂತಾದ ಮೂಲ ಕೆಲಸ ಅನ್ಕೊಂಡ ಭಾರಿ ಕಷ್ಟ. ಮಸ್ತ್ ಜನ ಕೂತ ತಿರುಗಿ ಆಂಡಲ ಒಂಜಾತು ಜನಕ್ಕೂ ಮುಲ್ಪ ನೇತ ತಿರುಪುರದ ಕೆಲಸ ಮುಂಚಿನಟ್ಟು ಈ ಅಂತ ನೇತದಾದ ಲಾಭ ಬಂಡ ನನಗೆ ಮಸ್ತ್ ಲಾಭ ಬಂತು. ವೈಯಕ್ತಿಕವಾದ ಲಾಭ ಉಂಟು, ಮಂದಿರಗಳ ಲಾಭ ಉಂಟು, ನಮ್ಮ ಇಲ್ಲಗಳ ಲಾಭ ಉಂಟು, ಬೇರೆ ಬೇರೆ ಸಂಗತಿ ಲಾಭ ಉಂಟು. ಗೊತ್ತಿದ್ದಂದನೆ ಮಸ್ತ್ ಲಾಭ ಆಗೋಣ. ಲಾಭ ಬಂಡ ಕಾಸು ಲಾಭ, ಬಂಗಾರ ಲಾಭ, ಉಪರಾಸ್ತಿ ಲಾಭ. ಸಾರ್ವಜನಿಕ ಜೀವನ ಬೊಕ್ಕ ಒಂಜಿ ನಮ್ಮ ಸಾಂಸಾರಿಕ ಜೀವನ ಬೊಕ್ಕ ಆಧ್ಯಾತ್ಮಿಕ ಜೀವನ ಇಂಚ ಬದುಕೋಡು. ಆ ಬದುಕಿಗೆ ಈ ಮಂದಿರ ಖಂಡಿತವಾದ ಒಂದು ಶಕ್ತಿ ಕೊಡ್ತುಂಡು. ಉತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಮೂರುಕಟ್ಟೆ, ಶ್ರೀಮತಿ ಸರೋಜಿನಿ ಗೋವಿಂದನ್, ಜಯಲಕ್ಷ್ಮಿ ಬಿಜೆ, ಸುಶೀಲಾ ಕೆ, ಚಂದ್ರಾವತಿ ಗಟ್ಟಿ, ಶಾರದಾ, ಶ್ರೀಮತಿ ಮಾಲತಿ ಕೇಶವದಾಸ್, ಮಹಾಪೋಷಕರು ಶ್ರೀ ಕೇಶವದಾಸ್ ಬಗಂಬಿಲ, ಆಡಳಿತ ಮಂಡಳಿ ಸದಸ್ಯರು ಸರ್ವಶ್ರೀ ವಿಶ್ವಾಸ್ ಕುಲಾಲ್, ಪ್ರವೀಣಸ್ ಕುಂಪಲ, ಅಶೋಕ್ ಕೆ, ಮಾಧವ್ ಬಂಗೇರ ಇಂಜಿತಿ ಪ್ರಮುಖರು ಸಭೆಟ್ ಪಾಲ್ಪಡೆದು ಸಲಹೆ ಸೂಚನೆ ಕೊರಿಯರು. ಯಾಕಂದ್ರೆ ಮಹಿಳೆಯರಲ್ಲಿ ಅಷ್ಟೊಂದು ಹುರುಪಿದ್ರೆ ಒಂದು ಯಾವುದೇ ಸಂಸ್ಥೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ ಕಾರಣ ನೀವೆಲ್ಲ ಮಹಿಳೆಯರು ಎಲ್ಲರೂ ಒಟ್ಟುಗೂಡಿ ಚುರುಕುಗೂಡಿ ಇಲ್ಲಿ ಎಲ್ಲಾ ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಒಂದುಗೂಡಿ ಎಲ್ಲ ಕೆಲಸ ಸಾಂಸ್ಕೃತಿಕವಾದ ಹೆಚ್ಚಿನ ಕೆಲಸ ಐನು ಮಲ್ಪುನಂಚಿನ ಕೆಲಸ ಬಾಲಕೃಷ್ಣ ಮಂದಿರ ನಡಕೊಂಡು ಅದರ ಮಹಿಳೆಯರು
ಆಯ್ನಾದ ಹೆಚ್ಚಿನ ಸಂಖ್ಯೆಯ ಜೋಡಣೆ ಆವಡು ಬಂದ ಇಷ್ಟೆಲ್ಲ ಎಲ್ಲಂಜಿ ಬೈಯಾಗಿ ಡ್ರಾಯಿಂಗ್ ಕ್ಲಾಸ್ ಪ್ರಾರಂಭ ಆಗುದು ಐಕಲ ಎಲ್ಲ ಜೋಗುಲನ್ನು ಸೇರ್ಪಡೆ ಮಾಡ್ಕೊಡು ಕುಡುಪುನಂಜಿನ ಪ್ರತಿಭೆಯನ್ನು ಮಿತ್ತುಕೊಂಡು ಸಹಕಾರ ಕೋಡ್ ಮಾಡೋದು ಅವಸರವಸರಡು ಪೂತಮಾಲೆ ಮತ ಕಟ್ಟದು ವ್ಯವಸ್ಥಿತ ಅದು ಆತನ ನನ್ನ ಸಂತೋಷ ಇನಿ ನೆನೆತೊಂದುಂಡು ಆಣಿ ಹೆಚ್ಚು ಆತನ ಅಂಡ ಆತ ಬೇಕನೆ ನನ್ ಕೊಂಜಿ ವ್ಯವಸ್ಥಿತವಾಯಿನ ನುತಿಕೊಂಡು ನೆನೆತಿದ್ದಿ ಅಂಡ ಅರ್ಧ ಬೇರೆ ಆದ ಕೂಡ ಇಂಕ್ಲೆ ಒಂಜಿದಾತನ ಅವು ಲಕ್ಷ್ಮೀ ಪೂಜೆ ಈ ಮಂದಿರೊಡೆ ಆವಡೊಂದು ತೋಜಿದ್ರ ಅವು ದೇವರ ಮೈ ಮೇಲೆ ಇಂಕ್ಲೆ ಪೊಂಜನಟ್ಲೆ ಮಾತ್ರ. ಮಹಿಳಾ ವಿಭಾಗದ ಗೌರವ ಅಧ್ಯಕ್ಷರು ಶ್ರೀಮತಿ ಪುಷ್ಪಾವತಿ ಡಿ ಶೆಟ್ಟಿ ವರಮಹಾಲಕ್ಷ್ಮಿ ವೃತ್ತಾಚರಣೆ ಆಡ್ರಂಜಿ ಕೂಟ ನಡಪವನ ಬಗೆಟ್ ಮಾರ್ಗದರ್ಶನದ ಪಾತ್ರ ಪಂಡಿರು. ಆಗಸ್ಟ್ 14 ಮಹಿಳಾ ಮಾತ ಸೇರಿದು ಮಹಿಳಾ ವಿಭಾಗದ ವರಳ ಮಹಾಲಕ್ಷ್ಮಿ ಪೂಜೆಯನ್ನು ನಡಪವೊಂದು ಅಂಚೆನೆ ಎಲ್ಲಂಜಿ ಬುಧವಾರ ದಾನಿ ಟೈಲರಿಂಗ್ ಕ್ಲಾಸ್ ಓಪನ್ ಹಾಕೊಂಡು ಅಂಚೆನೆ ಕೆಲವು ಕ್ಲಾಸ್ಗಳೆಲ್ಲ ಓಪನ್ ಹಾಕೊಂಡು ಅಂಚೆ ಈ ಮಾತಾ ಕಾರ್ಯಕ್ರಮ ಮೊಸರುಡಿಕೆ ಉತ್ಸವಲ ಅತಿ ಎಡ್ಡ ರೀತಿ ಆವುದು ವರಮಹಾಲಕ್ಷ್ಮಿ ಪೂಜೆಲ ಮಾತ ಎಡ್ಡ ರೀತಿ ಆದು ಮಾತಾ ಸರ್ವ ಸಹಕಾರಕ ಮಾತೇರ್ಲ ಮಹಾಲಕ್ಷ್ಮಿ ಉತ್ಸವ ಸಮಿತಿಯ ಮೆಂಬರ್ನ ಮಾತ ಸೇರಿದು ಊರ್ದ ಜನಕ್ಕೆ ಮಾತ ಸೇರಿದು ಆಜಿಡು ಕೂಟ ಆಜಿಡು ಕೂಟ ನಡಪವುಡು ಆಸೆಡುಳ್ಳ ಅಂಚೆನೆ ಮಾತೇರ್ಲ ನಮ್ಮ ಈ ಬೈಪಾಸ್ ಹಿಡಿದು ಬಗಂಬಿಲ ಮುಟ ಇತ್ತನ ಬೇಟ ಊರುಗಳು ಸ್ಥಳೀಯರು ಮಾತೆಲ್ಲ ಸೇರಿದು ಈ ಉತ್ಸವ ಈ ಒಂದು ಕೂಟಲ್ಲ ಎಡ್ಡ ರೀತಿ ನಡಪದ ಕೊರಳೊಂದು. ಶ್ರೀಮತಿ ಶೈಲಜಾ ಪ್ರಾರ್ಥನೆ ಪಂಡೇರು ಮಹಿಳಾ ವಿಭಾಗದ ಕಾರ್ಯದರ್ಶಿ ಶ್ರೀಮತಿ ಮಮತಾ ಸತೀಶ್ ಸಭೆ ನಿಂತ್ಕೊಂಡಿರು. ಗೌರವ ಸಲಹೆಗಾರರು ಶ್ರೀಮತಿ ಕುಮುದಾ ಆಡಪ್ಪ ಮಂದಿರ ನಡಪನ ಕಾರ್ಯಕ್ರಮದ ಬಗೆಟ್ ಪ್ರಸ್ತಾವನೆದ ಪಾತ್ರ ಪಂಡೇರು. ಕಾರ್ಯಕ್ರಮ ನಡತೊಂದು ನಮ್ಮ ಸ್ವಸಹಾಯ ಸಮಿತಿಗಳು ಬೇತೆ ಬೇತೆ ಸಂಘಗಳು ಬಕ್ಕ ನೃತ್ಯ ಬಕ್ಕ ನಾನಚಿತ್ರ ದಾಂಡಿ ಜೋಗ್ಲಿ ಕಲ್ಪವನಲಾಗುವುದು ಅಂಚೆನೆ ಇತ್ತೆ ನಮ್ಮ ಕೇಳ್ಬಿಟ್ಟಿದ್ದ ಕಾಂಚನ ಸೋಮೇಶ್ವರ ಬೇರೆ ಬೇರೆ ಇಲ್ಲೇರು ನಾನು ಆರು ನಂಗೆ ಟೈಲರಿಂಗ್ ಕ್ಲಾಸ್ ಬಂದು ತರಬೇತಿಲ್ಲ ಕೊರ್ರಲ್ಲೇರು ಅಂಚೆ ಈ ನಮ್ಮ ಈ ಮಂದಿರರು ಜನ ಸೇವೆಗೆ ಕೂಡ ಮಸ್ತ್ ಕಾರ್ಯಕ್ರಮಗಳು ನಾನೆಲ್ಲ ಆಗೋದು ಐಕೆ ನಿಕ್ಲು ಮಾತ್ರ ಸಹಕಾರ ಕೊಟ್ಟು. ಶ್ರೀಮತಿ ಸುಶೀಲಾಕೆ ಸೊಲ್ಮೆ ಸಂದಾಯರು. ಲೋಕದ ಎಡ್ಡೆಪ್ಪುಗು ಬೋಡಾದ ವಿಶೇಷ ಗೊಂಡಾಭಿಷೇಕದ ಪೂಜೆಯನ್ನು ಕದ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರಗಳು ಶನಿವಾರ ಕಾಣೆ ನಡಪಾಯಿ. ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರಡು ಲೋಕದ ಎಡ್ಡೆಪ್ಪುಗು ಬೊಕ್ಕ ಸುಭೀಕ್ಷೆಗಾದ ವರ್ಷಂ ಪ್ರತಿ ಬೊಂಡಾಭಿಷೇಕದ ಸೇವೆನು ನಡಪವೊಂದಿತ್ತೇರು. ಈ ವರ್ಷದ ಬೊಂಡಾಭಿಷೇಕದ ಸೇವೆ ವಿಶೇಷ ಪೂಜಾ ಕಾರ್ಯಕ್ರಮ ಶನಿವಾರ ಕಾಂಡೆ ನಡಪಾಯೇರು. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿನ ಸನ್ನಿಧಿಡು ಈ ವಿಶೇಷ ಪೂಜಾ ಸೇವೆನು ಭಕ್ತಾದಿಲು ಸಾಮೂಹಿಕ ಸೇವೆ ಆದು ವರ್ಷಂ ಪ್ರತಿ ನಡಪವೊಂದು ಬರೊಂದುಲ್ಲ. ಶ್ರೀ ಮಂಜುನಾಥ ಸ್ವಾಮಿ ಮಾತೆರೆಗಿಲ ಎಡ್ಡೆಪ್ಪುನು ಕಂತು ಕೊರಡು ಪಂಡದು ಈ ಪೂಜಾ ಸೇವೆನು ನಡಪವೊಂದುಲ್ಲ ಪಂಡದು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ತೆರಿಪಾಯರು. ಕ್ಷೇತ್ರ ಸಾನ್ನಿಧ್ಯದ ಪೂರ್ಣವಾದಂತಹ ಒಂದು ವಿಶಿಷ್ಟವಾದಂತಹ ಈ ಒಂದು ಸ್ಥಾನ ಇಲ್ಲಿ ರಸಕೂಪದಲ್ಲಿ ಮಂಜುನಾಥ ಸನ್ನಿಹಿತನಾಗಿದ್ದಾನೆ. ರಸಕೂಪದಲ್ಲಿ ತನ್ನ ಎಲ್ಲ ಪರಿವಾರ ದೇವಗಳ ಜೊತೆಗೆ ಈ ಲೋಕವನ್ನು ಸಂರಕ್ಷಣೆ ಮಾಡ್ತಾನಂತ ಅರ್ಥ. ಜೀವನದಲ್ಲಿ ಬದುಕುವಂತ ವ್ಯವಸ್ಥೆಯಲ್ಲಿ ಅಧೈರ್ಯ ಉಂಟುವಾಗುವಂತ ಪರಿಸ್ಥಿತಿ. ಆದರೆ ಇಂತಹ ಸಂದರ್ಭ ನಾವೇನು ಮಾಡಬಹುದು, ಆ ಸರ್ವಶಕ್ತನ ಸನ್ನಿಧಿಯದಲ್ಲೇ ನಮ್ಮ ಮೊರೆಯನ್ನು ಹೇಳಬೇಕು ಅಂತ ಹೇಳುವಂತದ್ದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ. ಕ್ಷೇತ್ರದ ಆಡಳಿತ ಮುಕ್ತೇಸರರು ಶ್ರೀ ಎಜೆ ಶೆಟ್ಟಿ, ಮಾಜಿ ಮೇಯರ್ ಶ್ರೀ ಶಶಿಧರ್ ಹೆಗ್ಡೆ, ಕಾರ್ಪೊರೇಟರ್ ಸರ್ವಶ್ರೀ ಅಶೋಕ್ ಡಿಕೆ, ಹರಿನಾಥ್ ಜೋಗಿ, ಶ್ರೀಮತಿ ರೂಪಾ ಡಿ ಬಂಗೇರ, ಕ್ಷೇತ್ರದ ಆಡಳಿತಾಧಿಕಾರಿ ಶ್ರೀ ನಿಂಗಯ್ಯ, ಪ್ರಧಾನ ಅರ್ಚಕರು ಶ್ರೀರಾಮ ಅಡಿಗ, ಉದ್ಯಮಿ ಶ್ರೀ ರತ್ನಾಕರ್ ಜೈನ್, ಸುಂದರ್ ಶೆಟ್ಟಿ ಕಾರ್ಯಕ್ರಮದ ಮುತಾಳಿ ಕೆಡಿತ್ತೇರು. ಶುಭಾಶಯಗಳು. ಕಾಶ್ಮೀರ್ ಜಿ ಶೆಟ್ಟಿ, ತಾಲಪಾಡಿ ಪಡುಮನೆಯ ಶ್ರೀ ಗುರುಪ್ರಸಾದ್ ಮತ್ತು ಶ್ರೀಮತಿ ದೀಕ್ಷಿತಾ ಜಿ ಶೆಟ್ಟಿ ಅವರ ಸುಪುತ್ರಿ 1ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಪುಟಾಣಿ ಕಾಶ್ವಿಗೆ ಹಾರ್ದಿಕ ಶುಭಾಶಯಗಳು. ಪುಟಾಣಿ ಕಾಶ್ವಿಯ ಮುಂದಿನ ಜೀವನವು ಸುಖ ಸಮೃದ್ಧಿಯಿಂದ ಕೂಡಿ ಬರಲಿ ಎಂದು ಹಾರೈಸುವ ಅಜ್ಜ ಅಜ್ಜಿ ಶ್ರೀ ರತ್ನಾಕರ ಅಡ್ಯಂತಾಯ ಮತ್ತು ಶ್ರೀಮತಿ ಶಾಲಿನಿ ಆರ್ ಅಡ್ಯಂತಾಯ, ಅಜ್ಜಿ ಶ್ರೀಮತಿ ದೇವಿ ಶೆಟ್ಟಿ ನೆತ್ತಿಲಬಾಳಿಕೆ ಹಾಗೂ ಅತ್ತೆ ಶ್ರೀಮತಿ ನಳಿನಿ ಶೆಟ್ಟಿ ನೆತ್ತಿಲಬಾಳಿಕೆ. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ,
ಮಿತ್ರರೊಂದಿಗೆ ಸಂತೋಷ ಕೂಟ, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇದು ಕೋಟೆಕರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ, ಡೆಲ್ಮನ್ ಪಾರ್ಟಿ ಹಾಲ್, ಆಶಾಲ್ ಕಾಂಪ್ಲೆಕ್ಸ್, ಕೋಟೆಕರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕರ್. ಸುದ್ದಿಗೊಂಚಲಿಗೆ ಸ್ವಾಗತ. ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ನೆರೆಯಲ್ಲಿ ನಡೆತಂದುಪ್ಪುನ ಪಾವೂರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಬೆಂಗಳೂರು ಲೋಕ ಕಲ್ಯಾಣ ಪ್ರತಿಷ್ಠಾನ ಉಚಿತವಾದ ಒದಗಾಯಿಕೋರ್ನ ಕಂಪ್ಯೂಟರ್ ಕೊಠಡಿ, ಗ್ರಂಥಾಲಯ, ವಾಚನಾಲಯದ ಉದಿಪನಲ್ಲಿ ಒಪ್ಯಾವಿನ ಕಾರ್ಯಕ್ರಮ 5 ಕಾಡೆ ನಡೆದಿದೆ. ಕುಡ್ಲ ಲೋಕ ಕಲ್ಯಾಣ ಪ್ರತಿಷ್ಠಾನದಕ್ಲು ಹರೇಕಳ ಪಾವೂರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಉಚಿತವಾದ ಕಂಪ್ಯೂಟರ್ ಕೊಠಡಿ, ಗ್ರಂಥಾಲಯ ಬೊಕ್ಕ ವಾಚನಾಲಯನು ಒದಗಾದು ಕೊಡ್ತಿದ್ದು ಇಂದಿನ ಶಾಲೆಗೆ ಹಸ್ತಾಂತರಿಸುವ ಕಾರ್ಯಕ್ರಮ 5 ನಡಪಾಯಿರು. ಬೆಂಗಳೂರು ಲೋಕ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ PN ನಾಗರಾಜ್ ಕಂಪ್ಯೂಟರ್ ಕೊಠಡಿ, ಗ್ರಂಥಾಲಯ, ವಾಚನಾಲಯನು ರಿಬ್ಬನ್ ಕತ್ತೇರಿದು ಉದಿಪನ ಮಲ್ತಿರು. ಐದು ಬೊಕ್ಕ ಸಭೆಲೇಸಗು ತುಡರ್ ಬೆಳಗಾದ ಉದಿಪಂದ ಚಾಲನೆ ಕೋರ್ನ ಶ್ರೀ PN ನಾಗರಾಜ್ ವಿದ್ಯಾರ್ಥಿಗಳು ಇನ್ನಿತ ಸೌಲಭ್ಯನು ಎಡ್ಡ ರೀತಿಯ ಉಪಯೋಗ ಮಲ್ಪಡು ತಿಳಿಪಾಯಿರು. ಈ ಸಂದರ್ಭದಲ್ಲಿ ಕಂಪ್ಯೂಟರ್ ರೂಮ್ ಮತ್ತು ಗ್ರಂಥಾಲಯವನ್ನು ಎಲ್ಲ ಮಕ್ಕಳು ಅದನ್ನ ಕಂಪ್ಲೀಟ್ ಆಗಿ ತಗೊಳ್ಬೇಕು ಮತ್ತು ಉದ್ಯಮ ಬೇಡಬೇಕು ಅಂತ ಶ್ರೀ PN ನಾಗರಾಜರಿಗೆ ಈ ಸಂದರ್ಭದಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಬೊಕ್ಕ ಶಾಲೆದ ವತಿರ್ದು ಮಾನದಿಗೆ ಮಲ್ತಿರು. ಕೊಠಡಿದ ಕೀನು ಶ್ರೀ PN ನಾಗರಾಜ್ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಿದರು. ಬೆಂಗಳೂರು ಲೋಕ ಪ್ರತಿಷ್ಠಾನದ ಲೆಕ್ಕ ಪರಿಶೋಧಕರು ಶ್ರೀ B ಚಂದ್ರಶೇಖರ್ ಐತಾಳ್ ಪಾತಿರೊಂದು ಮನುಷ್ಯ ಏಪಲ ಪರೋಪಕಾರಿಯಾದ ಜೀವನ ನಡಪಾಯರ ಇಷ್ಟಪಡುವೆ ಈ ನಿಟ್ಟಿಡು ಶ್ರೀ PN ನಾಗರಾಜರು ಎಡ್ಡ ಬೇಲೆ ಮಲ್ದೇರ್ ಪಂಡದು ಮೆಚ್ಚುಗೆ ಸೂಚಿಸಿದರು. ಯಾವಾಗಲೂ ಪರೋಪಕಾರಿಯಾಗಿ ಜೀವನವನ್ನು ಮಾಡುವುದಕ್ಕೆ ಇಷ್ಟಪಡ್ತಾರೆ. ಸ್ವಾಭಾವಿಕವಾಗಿ ಇದ್ದಂತಹ ಈ ಗುಣಗಳು ಅದನ್ನು ಅರಸುತ್ತಾ ಇರ್ತದೆ. ಇತರರ ಸಹಾಯಕ್ಕಾಗಿ, ಪರರ ಸಹಕಾರಕ್ಕಾಗಿ ನಾವು ಮಾಡಬೇಕು ಹೇಳುವಂತಹ ಒಂದು ಉನ್ನತ ಧ್ಯೇಯ ಪ್ರತಿಯೊಬ್ಬರಲ್ಲಿ ಇರ್ತದೆ. ಪ್ರತಿ ಮನುಷ್ಯನು ಕೂಡ ಆ ಸಮಯ ಬಂದಾಗ ಅದನ್ನು ನೀಡಲು, ಕೊಡಲು ಸದಾ ಅಪೇಕ್ಷಿತವಾಗಿರುತ್ತದೆ. ನಮ್ಮ ಲೋಕ ಕಲ್ಯಾಣ ಪ್ರತಿಷ್ಠಾನದ ಈ ಒಂದು ಉತ್ತಮ ಕಾರ್ಯ ನಾನು ಆಗಲೇ ನಮ್ಮ ನಾಗರಾಜನವರಿಗೆ ಹೇಳಿದೆ. ಏನು ಅಂತ ಹೇಳಿದ್ರೆ, ನಾವು ಶ್ರೇಷ್ಠ ಕೆಲಸವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರು ಶ್ರೀ ವಸಂತ್ ಪೂಜಾರಿಯರಿಗೆ SLC ರಾಜಡಿ 2ನೇ ರ್ಯಾಂಕ್ ಪಡೆಯಿನ ಕುಮಾರಿ ಮನ್ವಿತಾರೆಗೆ ಮಾನದಿಗೆ ಮಲ್ತಿರು. ಅಂಚನೆ ಪಾವೂರು ಹಿರಿಯ ಪ್ರಾಥಮಿಕ ಶಾಲೆಡು ಹೆಚ್ಚು ಅಂಕ ಪಡೆಯಿನ ಕೀರ್ತನ, ಪ್ರತಿಕ್ರಯ್ ಪ್ರೌಢಶಾಲೆದ ಹರಿಣಿ ಜೀವರಾಜ್ರಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಿರು. ಪಾವೂರು ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಶ್ರೀ ಪ್ರಹ್ಲಾದ್ ರೈ ಗುರ್ಕಾರ್ಮ ವ್ಯವಸ್ಥಿತರು. ಕನ್ಯಾನ ಭಾರತ್ ಸೇವಾಶ್ರಮದ ಕಾರ್ಯದರ್ಶಿ ಶ್ರೀ ಈಶ್ವರ್ ಭಟ್, ಬೆಂಗಳೂರು ಲೋಕ ಕಲ್ಯಾಣ ಪ್ರತಿಷ್ಠಾನದ ಟ್ರಸ್ಟಿ ಶ್ರೀ SN ನರೇಶ್ ಮೂರ್ತಿ, ಮಂಗಳೂರು ಐತಾಳ್ ಅಡ್ವರ್ಟೈಸರ್ಸ್ ಬೊಕ್ಕ ಜಲದೇವ ಪ್ರಿಂಟರ್ಸ್ ಮಾಲಕಿರು ಶ್ರೀ SN ಐತಾಳ್ B, ಸಾಮಾಜಿಕ ಕಾರ್ಯಕರ್ತೆಯರು ಶ್ರೀಮತಿ ಜಲಜಾಕ್ಷಿ, ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ವಾಸುದೇವ ಇಂಚಿತಿ ಪ್ರಮುಖರು ರೇಸ್ಗತಿಗಿಡಿತಿರು. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಶಾಲಾ ಸಂಚಾಲಕರು ಶ್ರೀ ಪೋಡಾರ್ ಜಯರಾಮ್ ಆಳ್ವಪಾತಿರೊಂದು ಈ ಶಾಲೆಗೆ ಹೆಚ್ಚಿನ ಆಸ್ತಿ ಪಂಡ ಅವು ಹಳೆ ವಿದ್ಯಾರ್ಥಿಗಳು ಬೊಕ್ಕ ಕೊಡುಗೆ ದಾನಿಲು ಈ ಶಾಲೆಗೆ ಬೋಡಾದ ದಿಂಜ ಕೊಡುಗೆಲೆಂಗ್ ಕೊಡ್ತೇರ್ ಪಂಡ ತಿರುಪಾಯರು. ಈ ವಿದ್ಯಾಸಂಸ್ಥೆಗೆ ನಮ್ಮ ಹೆಚ್ಚಿನ ಆಸ್ತಿ ಅಂತ ಹೇಳಿದ್ರೆ ನಮಗೆ ಹಳೆ ವಿದ್ಯಾರ್ಥಿಗಳು. ಚಂದ್ರಶೇಖರ್ ಐತಾಳ್ ಹೇಳಿದ್ರು, ಅವರು ಕರೆಯುವಾಗ ಇಲ್ಲಿ 800-900 ಮಕ್ಕಳು ಇದ್ರು ಅಂತ ಹೇಳಿ, ಅದಕ್ಕಿಂತ ಜಾಸ್ತಿ ಇದ್ರು. ಆದ್ರೆ ಈಗ ಜನರಿಗೆ ಒಂದು ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ
ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಲಿಸಿಕೊಡುವಂತಹ ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕ್ಷೀಣಿಸುತ್ತಾ ಬಂದಂತಹ ಸಮಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡಿರು. ಶ್ರೀಮತಿ ಸುಮಲತಾಯೇ ಸಭೆ ನಿಂತ್ಕೊಂಡಿರು. ಶ್ರೀಮತಿ ಲಕ್ಷ್ಮೀ ಸಭೆ ಸುಧಾರಿಕೆ ಮಲ್ತಿರು. ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಯಶೋಧ ಪ್ರಸ್ತಾವನದ ಪಾತ್ರ ಪಂಡಿರು. ಶ್ರೀ ರಾಧಾಕೃಷ್ಣ ರೈ ಸೊಲ್ಮೆ ಸಂದಾಯರು. ಪ್ರಿಯ ವೀಕ್ಷಕ ಬಂದವರೇ, ಇಡೀ ಹೊಸ ಕುರಲದ ಇನ್ನಿತ ಸುದ್ದಿ ಅಂತೇಳಿ ಮುಗಿತಂದಲ್ಲ. ನವರಾತ್ರ ಸುದ್ದಿ ವಿಶೇಷದೊಟ್ಟಿಗೆ ದುಂಬದ ಸುದ್ದಿ ಅಂತೇಳಿ ಭೇಟಿಯಾಕ ಸೊಲ್ಮೆಲು.